ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ಎಪಿಸೋಡ್ನ ಕೂಡ ನೀವೇ ಮೊದಲು ನೋಡ್ಬೋದು. ಓಕೆ, ತಡ ಮಾಡದೆ ಪ್ರೇಮ ಕಾವ್ಯ ಸೀರಿಯಲ್ನ ಭಾನುವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಬೇಡ ಬನ್ನಿ. ಇವತ್ತಿನ ಎಪಿಸೋಡ್ನಲ್ಲಿ ಕಾವ್ಯ ಮತ್ತು ಮಹಾದೇವ್ ಇಬ್ಬರು ಕೂಡ ಮನೆಗೆ ಬರ್ತಾರೆ ಕಾರ್ನಲ್ಲಿ. ಅದನ್ನು ನೋಡಿರುವಂಥ ಕಲ್ಯಾಣಿಯವರು ತುಂಬ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಇದೇನು ಕಿಟ್ಟಿ, ಇವರು ಜೋರಾಗಿ ಜಗಳ ಆಡಿ ಇವನೇ ಮಹಾದೇವನೇ ಮನೆಯಿಂದ ಆಚೆ ಹಾಕ್ಬಿಟ್ಟು ಈಗ ಅದೇನು ಪ್ರೀತಿ ಹೋಗ್ಬಿಡ್ತು, ಅವನೇ ಕರ್ಕೊಂಬರ್ತಾ ಇದ್ದಾನಲ್ಲೋ ಅಂತ ಹೇಳ್ತಾಳೆ. ಅದಕ್ಕೆ ಕಿಟ್ಟಿ ಅದೇನೋ ನನಗೂ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂತ ಇವನು ಹೇಳ್ತಾನೆ. ಅಷ್ಟರಲ್ಲಿ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಮನೆ ಒಳಗಡೆ ಬರ್ತಾರೆ. ಅದನ್ನು ನೋಡಿ ಅವ್ರಿಗೆ ಅವ್ರ ಮಮ್ಮಿಗೆ ತುಂಬ ಖುಷಿ ಆಗುತ್ತೆ. ಕಲ್ಯಾಣಿ ಅವ್ರಿಗೆ, ಅಮ್ಮ ಕಾವ್ಯ ನೀನು ಕೊನೆಗೂ ಬಂದ್ಬಿಟ್ಯಾ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮಗಳೇ ಅಂತ ಹೇಳಿ ಅವಳನ್ನು ಹಗ್ ಮಾಡ್ತಾರೆ. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಮತ್ತೆ ಕಲ್ಯಾಣಿಯವರು, ಅಲ್ಲ ಕಣೋ ಮಹಾದೇವ, ನೀವಿಬ್ಬರೇ ಹಾವು ಮುಂಗುಸಿ ಥರ ಜಗಳ ಆಡಿಬಿಟ್ಟು ನೀವೇ ದೂರ ಆದ್ರಿ, ಈಗ ನೋಡಿದ್ರೆ ಪಾರ್ವತಿ ಪರಮೇಶ್ವರ ಥರ ಜೊತೇಲಿ ಬರ್ತಾ ಇದ್ದೀರಾ, ಏನ್ರು ನಿಮ್ಮದು ಅಂತ ಹೇಳ್ತಾರೆ. ಅದಕ್ಕೆ ಮಹಾದೇವ್ ಹೇಳ್ತಾ ಇದ್ದಾನೆ, ಅಮ್ಮ ಸಾರಿ ಅಮ್ಮ, ಏನಕ್ಕೆ ಅಂದರೆ ಕಾವ್ಯಗೆ ಭರತದ್ದು ನಿಜವಾದ ರೂಪ ಗೊತ್ತಾಗಬೇಕಾಗಿತ್ತು, ಅದಕ್ಕೆ ನಾವಿಬ್ಬರು ಸೇರಿ ಈ ಥರ ನಾಟಕ ಮಾಡಿದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾ ಇದ್ದಾರೆ, ಏನೋ ಭರತ ಯಾರದು, ಓ ಕಾವ್ಯ ಫ್ರೆಂಡ್ ಪೊಲೀಸ್ ಅವರಾ, ಏನು ಮಾಡ್ದ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅಲ್ಲ ಅಮ್ಮ ಅವನು ಹಿಂಗೆ ನನ್ನ ಮೇಲೆ ಅಪವಾದ ಎಲ್ಲ ಹೊರಿಸಿದ್ದ, ಅದಕ್ಕೆ ನಾನು ಅವಳಿಗೆ ಕಾವ್ಯನ ಮುಂದೆ ಅದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿ ಈ ಥರ ನಾಟಕ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ಕಾವ್ಯ ಸಾರಿ ಅತ್ತೆ, ನಾವು ನಿಮಗೆ ತುಂಬ ಹರ್ಟ್ ಮಾಡಿಬಿಟ್ವಿ ಇದನ್ನೆಲ್ಲ ಮಾಡೋಕ್ಕೋಗಿ, ಆ ಭರತ್ ಹಿಂಗೆಲ್ಲ ಮಾಡ್ದ, ಮಹಾದೇವನ ಸಿಕ್ಕಾಕ್ಸಿದ್ದು ಎಲ್ಲ ಮಾಡಿದ್ದು ಆ ಭರತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ, ಅಯ್ಯೋ ಅಷ್ಟು ಕೆಟ್ಟವನು ಅವರು ಅಂತ ಹೇಳ್ತಾರೆ. ಅದಕ್ಕೆ ಮಹಾದೇವ್ ಅವರು, ಹ್ಞೂ ಅಮ್ಮ ತುಂಬ ಕೆಟ್ಟವನು ಅವನು, ಅವನ ಮುಖ ಇವಾಗ ಕಳ್ಸಿ ಬೀಳ್ತು, ಸರಿ ಅಮ್ಮ ಸಾರಿ ಅಮ್ಮ, ನಿನಗೆ ತುಂಬ ನೋವು ಕೊಟ್ಬಿಟ್ವಿ ನಾವು ಅಂತ ಹೇಳ್ತಾನೆ. ಅದಕ್ಕೆ ಕಲ್ಯಾಣಿ ಅವ್ರು ಹೇಳ್ತಾ ಇದ್ದಾರೆ, ಸತ್ಯ ಗೆಲ್ಲುತ್ತೆ ಅನ್ನೋದಿದ್ರೆ ನಾನು ಎಷ್ಟು ನೋವು ಬೇಕಾದರೂ ತಡ್ಕೊತೀನಿ ಮಗನೇ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ರಾಮು ಮತ್ತು ಪ್ರೇಮ ಇಬ್ಬರು ಕೂಡ ಅಲ್ಲಿಂದ ಮೆಲ್ಲಗೆ ಹಿಂದೆಯಿಂದ ಬಂದು ಮನೆ ಒಳಗಡೆ ಸೇರ್ಕೊತಾರೆ. ಇಲ್ಲಿ ಕಲ್ಯಾಣಿ ಅವ್ರು ಹೇಳ್ತಾ ಇದ್ದಾರೆ, ಮಾ ಪಂಚಮಿ ಬಂದು ಫಸ್ಟು ಆರತಿ ತೆಗಿಯಮ್ಮ, ಇಬ್ಬರೂ ಒಳಗೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಆರತಿ ತೆಗೆದು ಇಬ್ಬರೂ ಒಳಗಡೆ ಕರ್ಕೊಳ್ತಾರೆ. ಮತ್ತಿಲ್ಲಿ ಪ್ರೇಮ ಮತ್ತು ರಾಮು ಅನ್ಕೊತಾ ಇದ್ದಾರೆ. ಪ್ರೇಮ ಹೇಳ್ತಾ ಇದ್ದಾಳೆ, ರಾಮು ಅತ್ತೆಗೆ ಇವಾಗ ಎಷ್ಟು ಖುಷಿಯಾಯಿತು ಅಕ್ಕ ಬಂದಿದ್ದಕ್ಕೆ, ಹೆಂಗೋ ಅಕ್ಕಂದು ಮಹಾದೇವ್ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಎಷ್ಟು ಖುಷಿ ಆಗ್ತಾ ಇದೆ, ಇನ್ನು ನೆಕ್ಸ್ಟು ಸರ್ದಿ ನಮ್ಮದೇ ರಾಮು, ಆ ಸ್ನೇಹನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ರಾಮು, ಹೌದು ಇವತ್ತಿಂದ ನಮ್ಮ ಅಸಲಿ ಆಟ ಶುರು ಅಂತ ಹೇಳಿ ಇವರಿಬ್ಬರು ಮಾತಾಡ್ಕೊಳ್ತಿದ್ದಾರೆ. ಮತ್ತಿಲ್ಲಿ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ರಾಮು ಪ್ರೇಮ ರೂಮ್ಗೆ ಬರ್ತಾರೆ. ಅದಕ್ಕೆ ರಾಮು ಕೇಳ್ತಾ ಇದ್ದಾನೆ, ಏನು ಇಷ್ಟೊತ್ತಲ್ಲಿ ನೀವು ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ, ಕಾವ್ಯ ಅಲ್ಲ ಇನ್ಮೇಲೇನು ಮಹಾದೇವ್ ಮೇಲೆ ಅಂಟಿರೋ ಕಳಂಕ ತೊಳೀತು, ಭರತ್ ಮುಖ ಕಳಚಿ ಬೀಳ್ತು, ಎಲ್ಲ ಸರ್ವಾಯಿತು, ಈಗ ಮಿಕ್ಕಿರೋದು ಆ ಸ್ನೇಹ ಮಹಾರಾಣಿ ಥರ ಇನ್ನೂ ಮೆರೀತಾ ಇದ್ದಾಳೆ, ಅವಳ ಸೊಕ್ಕನ್ನ ನಾವೀಗ ಅಡಗಿಸ್ಬೇಕು, ಇವತ್ತು ಏನಾದರೂ ಆಗಲಿ ಅವಳಿಗಂತೂ ಇವತ್ತು ಹಬ್ಬ ಮಾಡಿಬಿಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರಾಮು, ಕರೆಕ್ಟ್ ಸ್ಟಾರ್ಟ್ ಮಾಡಿಬಿಡೋಣ, ಏನಮ್ಮ ಪ್ರೇಮ ನೀನು ರೆಡಿನಾ ಆ್ಯಕ್ಟ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರೇಮ, ನಾನು ರೆಡಿ ಅಂತ ಹೇಳ್ತಾಳೆ. ಅದಕ್ಕೆ ಕಾವ್ಯ, ಹಂಗಾರೆ ತಡ ಯಾಕೆ, ಆಟ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾರೆ. ಇಲ್ಲಿ ಸ್ನೇಹ ಫುಲ್ ಎದ್ರುಕೊಂಬಿಟ್ಟು ಪ್ರೇಮನ ದೆವ್ವ ಬರುತ್ತೆ ಅಂತ ಹೇಳಿ ಸುತ್ತ ಅವಳು ಬೆಡ್ ಸುತ್ತ ದೇವ್ರ ಫೋಟೋಗಳನ್ನ ಹಿಡ್ಕೊಂಬಿಟ್ಟು, ಅಯ್ಯೋ ದೇವರೇ ಹೆಂಗಾದರೂ ಆಗಲಿ ಆ ಪ್ರೇಮನ ದೆವ್ವ ನನ್ನ ರೂಮಿಗೆ ಬರದೇ ಇದ್ರೆ ಸಾಕು, ನಾನೇನೋ ತಪ್ಪು ಮಾಡಿಬಿಟ್ಟೆ, ಅದಕ್ಕೆಲ್ಲ ಕ್ಷಮೆ ಇರಲಿ ದೇವರೇ, ಆ ಪ್ರೇಮನ ದೆವ್ವ ರೂಮಲ್ಲಿ ಬರದೇ ಇದ್ರೆ ಸಾಕಪ್ಪ ಅಂತ ಇರ್ತಾಳೆ. ಅಷ್ಟರಲ್ಲಿ ಕಾಲ್ಗೆಜ್ಜೆನ ಗಲ್ ಅಂತ ಸೌಂಡ್ ಮಾಡ್ತಾಳೆ. ಅದನ್ನು ಕೇಳಿಸ್ಕೊಂಡು ಅಂತ ಸ್ನೇಹಾಗೆ ಫುಲ್ ಭಯ ಆಗೋಗಿ ಅಪ್ಪ ಅಂತ ಕಿರ್ಚ್ಕೊಂಡು ಯಾರದು ಅಂತಾಳೆ. ಆಮೇಲೆ ಅಲ್ಲಿ ಯಾರೂ ಕಾಣಿಸಲ್ಲ. ಅದಕ್ಕೆ ಅಯ್ಯೋ ಯಾರೂ ಇಲ್ಲ, ಇದು ನನ್ನ ಭ್ರಮೆ ಇರಬೇಕು, ಅದು ಅಲ್ಲದೆ ನನಗೆ 2 ದಿವಸದಿಂದ ಸರಿಯಾಗಿ ಊಟ ಮಾಡಿಲ್ಲ, ಅದಕ್ಕೆ ನಿದ್ದೆ ಬರ್ತಾಯಿಲ್ಲ, ಫಸ್ಟೋಗಿ ಊಟ ಮಾಡಿದ್ರೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಕಿಚನ್ಗೆ ಬರ್ತಾಳೆ ಸ್ನೇಹ. ಅಲ್ಲಿ ಪ್ರೇಮ ಮತ್ತೆ ಸೌಂಡ್ ಮಾಡ್ತಾಳೆ, ಜಲ್ ಅಂತ ಸೌಂಡ್ ಮಾಡ್ತಾಳೆ, ಗೆಜ್ಜೆ ಸೌಂಡು. ಇವಳಿಗೆ ಫುಲ್ ಭಯ ಆಗೋಗುತ್ತೆ. ಆಗ ಅವಳು ಪ್ರೇಮ ಹೇಳ್ತಾಳೆ ಸ್ನೇಹ ಅಂತ ಅಂದ್ಕೊಂಡು ಬರ್ತಾಳೆ. ಬಂದ್ಬಿಟ್ಟು ಹೇಳ್ತಾ ಇದ್ದಾಳೆ, ನಾನು 2 ದಿವಸದಿಂದ ಊಟ ಮಾಡಿಲ್ಲ, ನನಗೂ ತುಂಬ ಹೊಟ್ಟೆ ಹಸಿತಾ ಇದೆ, ನನಗೂ ಊಟ ಹಾಕು ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಸ್ನೇಹ, ಅಮ್ಮ ಬೇಡ ಪ್ರೇಮ ಪ್ಲೀಸ್ ಬೇಡ ದಯವಿಟ್ಟು ಬೇಡ ಅಂತ ಇರ್ತಾಳೆ. ಇಲ್ಲಿ ಮಹಾದೇವ ಮತ್ತು ಕಾವ್ಯ ಮತ್ತು ರಾಮು ಅವರು ಫುಲ್ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದಾರೆ. ಏನಿದು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಪ್ರೇಮ, ಅವಳು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ, ಅವಳೊಂಥರ ಸ್ಮಶಾನ ಸುಂದರಿ ಥರ ಕಾಣಿಸ್ತಾ ಇದ್ದಾಳೆ ಅಂತ ರಾಮು ಹೇಳಿ ಫುಲ್ ಎಂಟರ್ಟೈನ್ಮೆಂಟ್ ತೊಗೊತಾ ಇರ್ತಾರೆ. ಇಲ್ಲಿ ಮತ್ತೆ ಪ್ರೇಮ, ನನಗೆ ಊಟ ಕೊಡ್ತೀಯಾ ಇಲ್ವಾ ಅಂತ ಹೇಳಿ ಸ್ನೇಹ ಕತ್ತಿಗೆ ಕೈ ಹಾಕ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇದ್ದಾಳೆ.
ಹೇಳ್ತಾ ಇದ್ದಾಳೆ, ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಈ ಪ್ರೇಮ ಸುಮ್ಮನೆ ಬಿಡೋದಂತೂ ಚಾನ್ಸೇ ಇಲ್ಲ. ಊಟ ಮಾಡ್ತೀಯ ನೀನು ಊಟ ಮಾಡಿದ್ರೆ ಅದರಲ್ಲಿ ವಿಷವಾಗಿ ಬಂದು ನಿನ್ನನ್ನು ಕೊಲ್ತೀನಿ, ನೀರು ಕುಡಿದ್ರೆ ಆ ನೀರಲ್ಲಿ ಪಾಷಾಣ ಆಗಿ ಬಂದು ಕೊಲ್ತೀನಿ, ನಿದ್ದೆ ಮಾಡಿದ್ರೆ ನಿನ್ನ ಕನಸಲ್ಲಿ ದೆವ್ವ ಆಗಿ ಬಂದು ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಾನಂತ ನಿನ್ನ ಸುಮ್ಮನೆ ಬಿಡಲ್ವೇ ಅಂತ ಹೇಳಿ ಅವಳು ಕತ್ನ ಇಸ್ಕಕ್ಕೆ ಹೋಗ್ತಾಳೆ. ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಸ್ನೇಹ ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾಳೆ ಫುಲ್ಲು. ಅದನ್ನು ನೋಡಿ ಇಲ್ಲಿ ಮಹಾದೇವ ಇವರೆಲ್ಲ ತುಂಬ ಎಂಟರ್ಟೈನ್ಮೆಂಟ್ ತೊಗೊತಿದ್ದಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಪ್ರೇಮ ಅಂತ ಹೇಳಿ. ಅಷ್ಟರಲ್ಲಿ ಸರಿ ಅಂದ್ಬಿಟ್ಟು ಲೈಟ್ ಆನ್ ಮಾಡ್ತಾಳೆ ಪ್ರೇಮ. ಅಷ್ಟರಲ್ಲಿ ಇವ್ರು 3 ಜನನೂ ಕೂಡ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಪ್ರೇಮ ಕೇಳ್ತಾ ಇದ್ದಾಳೆ ಚೆನ್ನಾಗಿ ಆ್ಯಕ್ಟ್ ಮಾಡೋದನ್ನ ನಾನು ಅಂತ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಮಹಾದೇವ್ ಅವರು, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ರಿ ಪ್ರೇಮ ನೀವು, ಅದು ಆ್ಯಕ್ಟ್ ಅದು ರಾಮು ನೋಡ್ಬಿಟ್ಟು ಅಲ್ಲೇ ಎದ್ರುಕೋತಾ ಇದ್ದ, ಅಲ್ಲಿ ಬಚ್ಚಿಕೊಂಡಿರೋ ತಾನೆ ಏನು ಆ್ಯಕ್ಟ್ ಮಾಡ್ತಾರೆ ಇವಳ ಜೊತೆ ನಾನು ಹೆಂಗೆ ಜೀವನ ಮಾಡೋದು ಅಂತ ಎದ್ರುಕೋತಾ ಇದ್ದ ಅಂತ ಹಿಂಗೆ ಕಾಲು ಎಳಿತಾ ಇರ್ತಾರೆ. ಇಲ್ಲಿ ಸ್ನೇಹ ಎದ್ರುಕೊಂಡು ಓಡೋಗ್ತಾಳೆ ರೂಮ್ಗೆ. ಅವ್ರು ಡ್ಯಾಡಿ ರೂಮ್ ಹತ್ರ ಹೋಗ್ಬಿಟ್ಟು ಡ್ಯಾಡಿ ಡೋರ್ ಓಪನ್ ಮಾಡಿ ಅಂತ ಹೇಳ್ತಿರ್ತಾರೆ. ಆದರೆ ಅವ್ರು ಡೋರ್ ಓಪನ್ ಮಾಡಲ್ಲ. ಅಷ್ಟರಲ್ಲಿ ಮತ್ತೆ ಇವಳು ಪ್ರೇಮನೇ ಹೋಗ್ತಾಳೆ, ನಾನಿದ್ದೀನಿ ಇಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಮತ್ತೆ ಎದುರ್ಕೊತಾಳೆ ಸ್ನೇಹ, ಏನು ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಬಡಿಸ್ತೀಯಾ ಬಡಿಸಲ್ವಾ ನೀನು, ನನಗೆ ಊಟ ಬಡಿಸು, ನೀನು ಅವತ್ತು ನನ್ನನ್ನು ಬೆಟ್ಟದ ಮೇಲಿಂದ ತಳ್ಳಿತ್ತವಿಂದ ನಾನು ಇಲ್ಲಿ ತನಕನೂ ಊಟ ಮಾಡಿಲ್ಲ, ನನಗೆ ಈಗ ಊಟ ಬಡಿಸ್ತೀಯೋ ಇಲ್ಲ ಏನು, ನಾನು ನಿನ್ನನ್ನು ಕೊಂದಾಕ್ಲಾ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಸ್ನೇಹ ಫುಲ್ ಎದುರ್ಕೊಂಡು, ಪ್ಲೀಸ್ ಪ್ರೇಮ ನನ್ನನ್ನು ಬಿಟ್ಬಿಡು, ನಾನು ತಪ್ಪು ಮಾಡಿಲ್ಲ, ಅದು ನನ್ನ ತಪ್ಪು ಅಂತ ಅನ್ಕೊಂಬಿಟ್ಟಿದ್ಯಾ, ನಾನು ತಪ್ಪು ಮಾಡಿಲ್ಲ, ಪ್ಲೀಸ್ ನನ್ನನ್ನು ಬಿಟ್ಬಿಡು ಅಂತ ಗೋಗರಿತಿರ್ತಾಳೆ. ಆದರೆ ಪ್ರೇಮ ಮಾತ್ರ ಬಿಡಲ್ಲ, ನಾನಂತೂ ನಿನ್ನನ್ನು ಬಿಡಲ್ಲ, ಎಷ್ಟು ಹಿಂಸೆ ಕೊಟ್ಟಿದ್ಯಾ ನೀನು, ಅವತ್ತು ನನ್ನನ್ನು ಬೆಟ್ಟದಿಂದ ತಳ್ಳಬೇಕಾದ್ರೆ ನಿನಗೆ ಕರುಣೆ ಇರಲಿಲ್ಲ ಅಲ್ವಾ, ಇವಾಗ ನನಗೂ ಕೂಡ ನಿನ್ನ ಮೇಲೆ ಕರುಣೆ ಇಲ್ಲ, ಊಟ ಬಡಿಸು ಬಾ ಬಾ ಅಂತ ಫುಲ್ ಎದುರಿಸ್ಬಿಡ್ತಾಳೆ ಸ್ನೇಹಾಗೆ. ಅದಾದಮೇಲೆ ರಾಮು ಮೆಲ್ಲಗೆ ಬಂದ್ಬಿಟ್ಟು ಸ್ನೇಹ ರೂಮಲ್ಲಿ ಬೆಂಕಿ ಹಚ್ಚಿಬಿಡ್ತಾನೆ ಕರ್ಟನ್ಗೆ. ಅದನ್ನು ನೋಡಿಬಿಟ್ಟು ಪ್ರೇಮ ಹೇಳ್ತಾ ಇದ್ದಾಳೆ, ನಿನ್ನ ಸಾವು ಇವತ್ತು ಅಲ್ಲಿ ನೋಡಲ್ಲಿ ಕರ್ಟನಲ್ಲಿ ಬೆಂಕಿ ಹಚ್ಚಿದಿನ, ಆ ಬೆಂಕಿಲೇ ನಿನ್ನ ಸಾವು ಅಂತ ಹೇಳಿ ಇನ್ನೂ ಎದುರಿಸ್ಬಿಡ್ತಾಳೆ. ಅದನ್ನು ನೋಡ್ಕೊಂಡಿರೋವಂಥ ಸ್ನೇಹ ಫುಲ್ಲು, ಪ್ಲೀಸ್ ಪ್ರೇಮ ಪ್ಲೀಸ್ ನನ್ನನ್ನು ಬಿಟ್ಬಿಡು, ನಾನು ಇನ್ನೊಂದ್ಸಲಿ ತಪ್ಪು ಮಾಡಲ್ಲ, ನನ್ನನ್ನು ಬಿಟ್ಬಿಡು ಪ್ರೇಮ. ಅದನ್ನು ನೋಡಿರೋಂಥ ಸ್ನೇಹ ಬೆಂಕಿ ಕರ್ಟನ್ ಹತ್ಕೊಂಡು ಫುಲ್ಲು ಉರಿತಾ ಇರುತ್ತೆ. ಅದನ್ನು ನೋಡಿ ಸ್ನೇಹ ಫುಲ್ಲು ಜೋರಾಗಿ ಡ್ಯಾಡಿ ಅಂತ ಆ ಕಡೆ ತಿರ್ಕೊಂಡು ಕಿರಿಸ್ತಾಳೆ. ಅವಳು ಆ ಕಡೆ ತಿರ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಪ್ರೇಮ ಓಡೋಗ್ಬಿಡ್ತಾಳೆ. ಮತ್ತೆ ಅವಳು ನೋಡಿದ್ರೆ ಸ್ನೇಹ ತಿರುಗಿ ಅಲ್ಲಿ ಪ್ರೇಮ ಇರಲ್ಲ. ಮತ್ತೆ ಇಲ್ಲಿ ಇವರು ಕೂಡ ಫುಲ್ ಎಂಟರ್ಟೈನ್ಮೆಂಟ್ ತಗೊತಾ ಇರ್ತಾರೆ, ಮಹಾದೇವ, ರಾಮು ಮತ್ತು ಕಾವ್ಯ. ಮಹಾದೇವ್ ಅವ್ರು ಹೇಳ್ತಾ ಇದ್ದಾರೆ, ಏನಮ್ಮಿ ನಿನ್ನ ಪ್ಲಾನು ಕಾವ್ಯ, ಸಖತ್ತಾಗಿ ಪ್ಲಾನ್ ಮಾಡಿದ್ಯಮ್ಮಿ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ ಹೇಳ್ತಾ ಇದ್ದಾಳೆ, ನಾನು ಅಂದರೆ ಏನು ಸುಮ್ಮನೆನಾ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ್ ಅವರು, ಇನ್ನೂ ಎಷ್ಟೆಷ್ಟು ಇಂಥ ಐಡಿಯಾ ಮಾಡಿ ಹಾಳು ಮಾಡ್ಬೇಕಂತ ಅನ್ಕೊಂಡಿದ್ಯೋ ಅಂತ ಹಿಂಗೆ ತಮಾಷೆ ಮಾಡಿಕೊಂಡು, ಸರಿ ನಡೀರಿ ನಾವು ಹೊಂಟೋಗೋಣ, ಮೇಲೆ ಇನ್ನೂ ಇಲ್ಲೇ ಇದೆ ನಾವು ಡೌಟ್ ಬಂದ್ಬಿಡುತ್ತೆ, ನಡೀರಿ ಅಂತ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಸ್ನೇಹ ಆ ರೂಮಲ್ಲಿ ಇರೋಕ್ಕೆ ಭಯ ಪಟ್ಕೊಂಡು ಓಡಿ ಬಂದು ದೇವ್ರ ಮನೆಯಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಅದನ್ನು ನೋಡಿಕೊಂಡು ವಾಣಿ ಕೂಡ ಫುಲ್ಲು ಅವಳನ್ನು ಏನು ಮಾಡ್ತಾಳೆ ಅಂತ ನೋಡೋಕೆ ಬಂದು ವಾಣಿ ಫುಲ್ಲು ಅವಳು ಕೂಡ ಖುಷಿಲಿ ಎಂಟರ್ಟೈನ್ಮೆಂಟ್ ತೊಗೊತಿರ್ತಾಳೆ. ಇವ್ರು 4 ಜನ ಕೂಡ ಇಲ್ಲಿ ನೋಡ್ತಾ ಇದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ ಇಲ್ಲಿ ಅಂತ. ಅವಳು ಬಂದು ಫುಲ್ ದೇವ್ರ ಮನೆಯಲ್ಲಿ ಎದ್ರುಕೊಂಬಿಟ್ಟು ಕೈ ಮುಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ದೇವ್ರ ಹತ್ರ. ಇದಿಷ್ಟು ಬಂದು ಪ್ರೇಮ ಕಾವ್ಯ ಸಂಚಿಕೆಯ ಭಾನುವಾರದ ಎಪಿಸೋಡ್. ಇನ್ನೂ ನೀವು ಮತ್ತೆ ನಾಳಿನ ಎಪಿಸೋಡೆಲ್ಲ ಬೇಗ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.